ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ 10,000 ದುಡ್ಡು ಆದರೂ ಬರಬೇಕಾಗಿತ್ತು. ಅದರ ಪೈಕಿ ಈಗ ಎಷ್ಟು ಕಂತುಗಳನ್ನು ಸರ್ಕಾರ ರಿಲೀಸ್ ಮಾಡ್ತಾ ಇದ್ದಾರೆ, ಇನ್ನು ಯಾವ ಯಾವ ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ, ಗೃಹಲಕ್ಷ್ಮಿಯಲ್ಲಿ ಸದ್ಯಕ್ಕೆ 24ನೇ ಕಂತಿನ ಹಣ ಕೂಡ ರಿಲೀಸ್ ಆಗ್ತಾ ಇದೆ, ಯಾವಾಗಿನಿಂದ ರಿಲೀಸ್ ಆಗ್ತಾ ಇದೆ, ಎಷ್ಟು ದುಡ್ಡು ಸರ್ಕಾರ ರಿಲೀಸ್ ಮಾಡ್ಕೊಂಡಾಗಿದೆ, ಎಲ್ಲ ವಿಷಯವನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಜೊತೆಗೇನೆ ನಿಮಗೆ ಇನ್ನೊಂದು ಬಿಗ್ ಅಪ್ಡೇಟ್ ಏನಪ್ಪ ಅಂದರೆ, ಬಿಗ್ ಅಪ್ಡೇಟ್ಗಿಂತಲೂ ಬಿಗ್ ಶಾಕ್ ಅಂತಲೇ ಹೇಳ್ಬೋದು. ಮತ್ತೆ ಬಸ್ ಪ್ರಯಾಣ, ಬಸ್ ಸಂಚಾರ ಸ್ಥಗಿತಗೊಳ್ಳಲಿದೆ. ಹೌದು, ಬಂದ್ ಮಾಡ್ತೇವೆ ಅಂತ ಹೇಳ್ಬಿಟ್ಟು ಸಾರಿಗೆ ಇಲಾಖೆಯ ನೌಕರರು ಪಟ್ಟು ಹಿಡಿದು ಬಿಟ್ಟಿದ್ದಾರೆ. ಅವರ ಮುಖಂಡರು ಕೂಡ ಇದನ್ನೇ ಹೇಳ್ತಾ ಇರುವಂಥದ್ದು. ಅದು ಯಾಕೆ ಮತ್ತೆ ಬಸ್ ಬಂದ್ ಮಾಡಿದ್ರೆ ಮತ್ತೆ ಸರ್ಕಾರಕ್ಕೆ ಲಾಸು, ಮತ್ತು ಜನರಿಗೆ ಕೂಡ, ಸಾರ್ವಜನಿಕರಿಗೆ ತುಂಬಾ ತೊಂದರೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಯಾಕೆ ಬಂದ್ ಮಾಡ್ತಾ ಇದ್ದಾರೆ ಎಲ್ಲ ವಿಷಯವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ತೀರಾ ಇಂಪಾರ್ಟೆಂಟ್ ಮಾಹಿತಿ, ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಮೊದಲಿಗೆ ನಾವು ಗೃಹಲಕ್ಷ್ಮಿ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಇಲ್ಲಿ ನಿಮಗೆ ಸುಮಾರು ಎಷ್ಟು ಕಂತುಗಳು ಬರಬೇಕಾಗಿದ್ವು ಅಂದರೆ 23, 24, 25 ಹಾಗೂ 26 ಮತ್ತು 27ನೇ ಕಂತಿನ ಕೂಡ ಬರಬೇಕಾಗಿದೆ. ಹೌದು ಸ್ನೇಹಿತರೆ, 23ನೇ ಕಂತಿನ ಕೆಲವೊಂದಿಷ್ಟು ಜನ ಬಾಕಿ ಉಳಿದಿದ್ದಾರೆ. ಅವರ ಖಾತೆಗಳಿಗೂ ಕೂಡ ಸರ್ಕಾರ ಈಗ ದುಡ್ಡನ್ನು ಕೊಡಬೇಕಾಗಿದೆ. ಅವರ ಖಾತೆಗಳಿಗೂ ಕೂಡ ಈಗ ಕ್ಲಿಯರ್ ಮಾಡ್ತಾರೆ. 23ನೇ ಕಂತಿನ ಹಣದಲ್ಲಿ ಏನು ಡೌಟ್ ಇಲ್ಲ, ಯಾಕಂದರೆ ಕೆಲವೊಂದಿಷ್ಟು ಜನ ಮಾತ್ರ ಬಾಕಿ ಉಳಿದಿದ್ದಾರೆ, ಅವ್ರಿಗೇನು ಜಮಾ ಮಾಡೇ ಮಾಡ್ತಾರೆ. ಇನ್ನು 24ನೇ ಕಂತಿನ ಹಣ ಸೆಪ್ಟೆಂಬರ್ ತಿಂಗಳ ಹಣ, ಇದು ಕೂಡ ಬಿಡುಗಡೆ ಮಾಡಬೇಕಾಗಿತ್ತು. ಇದನ್ನು ಕೂಡ ಬಿಡುಗಡೆ ಮಾಡ್ತಾ ಇದೆ ರಾಜ್ಯ ಸರ್ಕಾರ. ಯಾಕಂದರೆ 5-6 ಕಂತುಗಳು ಪೆಂಡಿಂಗ್ ಉಳಿದ್ರೆ ಸರ್ಕಾರಕ್ಕೇ ಪ್ರೆಷರು. ಯಾಕಂದರೆ ಇಷ್ಟೊಂದು ಕಂತುಗಳನ್ನು ಪೆಂಡಿಂಗ್ ಉಳಿಸ್ಕೊಂಡು ಸರ್ಕಾರ ಹೊರೆಯನ್ನು ಹೊತ್ಕೊಂಡ್ರೆ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸ್ತಾ ಹೋದರೆ ತಾನೇ ದುಡ್ಡನ್ನು ದಿಢೀರನೆ ಹಾಕಬೇಕಾಗತ್ತೆ. ಅಂತಹ ಪರಿಸ್ಥಿತಿ, ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸೋದು, ಪ್ರತಿಭಟನೆ ಮಾಡೋದು, ಇದೆಲ್ಲವೂ ಕೂಡ ಬೇಡ ಅಂತ ಈಗ ಮೊದಲು 2 ಕಂತುಗಳನ್ನಾದರೂ ಕ್ಲಿಯರ್ ಮಾಡಲಿಕ್ಕೆ ಮುಂದಾಗಿ ಸದ್ಯಕ್ಕೆ 23ನೇ ಕಂತಿನ ಹಣ ನಿಮಗೆ ಕ್ಲಿಯರ್ ಮಾಡಿದ್ದಾರೆ. 24ನೇ ಕಂತಿನ ಹಣ ಕೂಡ ಕೊಡ್ತಾ ಇದ್ದಾರೆ. ಹೌದು ಸ್ನೇಹಿತರೆ, 24ನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ. 2,500 ಕೋಟಿ ಜಾಗದಲ್ಲಿ 5,000 ಕೋಟಿ ಹಣವನ್ನು ಹಣಕಾಸು ಇಲಾಖೆ ರಿಲೀಸ್ ಮಾಡಿತ್ತು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ. ಹಾಗಾಗಿ 2,500 ಕೋಟಿ ವೆಚ್ಚವನ್ನು ಈಗಾಗಲೇ 23ನೇ ಕಂತಿನಲ್ಲಿ ಮಾಡಲಾಗಿದೆ. ಇನ್ನು 24ನೇ ಕಂತಿಗೋಸ್ಕರ ಮತ್ತೆ 2,500 ಕೋಟಿ ಹಣವನ್ನು ಬಿಡುಗಡೆ ಮಾಡಲಾಗಿದೆ. ಈಗಾಗಲೇ ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗಿದೆ, ಇನ್ನೇನು DBT ಟ್ರೆಜರಿಗೆ ಪುಷ್ ಆಗಬೇಕಾಗಿದೆ. ಅಲ್ಲಿಂದ ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಮಾಡ್ತಾರೆ. ಆದರೆ ಸ್ಪೀಡಾಗಿ ಜಮಾ ಮಾಡೋದಿಲ್ಲ, ಮೊದಲು ಸ್ಲೋ ಆಗಿನೇ ಜಮಾ ಮಾಡ್ತಾರೆ. ಯಾವುದಾದ್ರೂ ತಾಂತ್ರಿಕ ದೋಷ ಆಗುತ್ತಾ ಅನ್ನುವಂಥದ್ದನ್ನು ಕೂಡ ಅಲ್ಲಿ ಕಂಡು ಹಿಡಿಬೇಕಾಗತ್ತೆ. ತಾಂತ್ರಿಕ ದೋಷ ಆದರೆ ಮತ್ತಷ್ಟು ದಿನಗಳ ಕಾಲ ಮತ್ತೆ ನಿಮಗೆ ಡಿಲೇ ಆಗುತ್ತೆ. ಆಗಬಾರದಂದರೆ ಅಲ್ಲಿ ಸ್ಲೋ ಆಗಿನೇ ಜಮಾ ಮಾಡಬೇಕಾಗತ್ತೆ. ಅಂದರೆ ಮೊದಲನೇ ಹಂತದಲ್ಲಿ ಸ್ಲೋ ಆಗಿ ಜಮಾ ಮಾಡಿ ನೋಡ್ತಾರೆ, ತಾಂತ್ರಿಕ ದೋಷ ಆಗಲಿಲ್ಲ ಅಂದರೆ ಸ್ಪೀಡಾಗಿ ಜಮಾ ಮಾಡ್ತಾರೆ. ಇದು ನಿಮ್ಮ ಗಮನದಲ್ಲಿರಲಿ. ಇದು ಒಂದು ಕಡೆ. ಆದರೆ ಸ್ನೇಹಿತರೆ, ಇನ್ನು ಇದರ ಜೊತೆಗೇ 25ನೇ ಕಂತಿನ ಹಣ ಕೂಡ ಕೊಡ್ತಾ ಇದ್ದಾರೆ, ಅಕ್ಟೋಬರ್ ತಿಂಗಳದು. ಆದರೆ ಈಗ ಸದ್ಯಕ್ಕೆ ಜಮಾ ಆಗೋದಿಲ್ಲ, ಇದು ಹೊಸ ವರ್ಷಕ್ಕೇನೆ ಅಂತ ಹೇಳ್ಬೋದು. ಸದ್ಯಕ್ಕೆ ಈ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ 2 ಕಂತುಗಳು ಬಂದಂಗೆ ಆಗುತ್ತೆ, 23 ಮತ್ತು 24ನೇ ಕಂತಿನ ಹಣ. ಇದಾದ ಮೇಲೆ 25ನೇ ಕಂತಿನ ಹಣ ಬರುತ್ತೆ. ಆದ ಮೇಲೆ 26, 20 ಮತ್ತು 27ನೇ ಕಂತಿನ ಹಣ ಕೂಡ ಬರಬೇಕು. ಅಂದರೆ ಆಗಸ್ಟ್ ತಿಂಗಳದಂದರೆ 23ನೇ ಕಂತಿನ ಹಣ, ಸೆಪ್ಟೆಂಬರ್ ತಿಂಗಳದ ಅಮೌಂಟ್ ಕೂಡ ಬರಬೇಕು. 24ನೇ ಕಂತಿನ ಹಣ ಅದು, 25ನೇ ಕಂತಿನ ಹಣ ಅಕ್ಟೋಬರ್ ತಿಂಗಳದು, 26ನೇ ಕಂತಿನ ಹಣ ನವೆಂಬರ್ ತಿಂಗಳದು. ಇದನ್ನು ಡಿಸೆಂಬರ್ ತಿಂಗಳದು ಕೂಡ ಬರಬೇಕಲ್ವ. ಡಿಸೆಂಬರ್ ಕೂಡ ಇನ್ನೇನು ಮುಗಿಯುತ್ತೆ, ಹೊಸ ವರ್ಷ ಕೂಡ ಸ್ಟಾರ್ಟ್ ಆಗುತ್ತೆ. ಹಾಗಾದರೆ ಇನ್ನು ಡಿಸೆಂಬರ್ ಮುಗಿದ ಮೇಲೆ ಜನವರಿ ತಿಂಗಳಲ್ಲಿ ಕೂಡ ಇನ್ನು ಟೋಟಲ್ 10,000 ದುಡ್ಡದಲ್ಲಿ 4,000 ದುಡ್ಡನ್ನು ಕ್ಲಿಯರ್ ಮಾಡಿರ್ತಾರೆ. ಮತ್ತೆ 3 ತಿಂಗಳ ಹಣವನ್ನು ಪೆಂಡಿಂಗ್ ಉಳಿದಿರುತ್ತೆ. ಅವುಗಳನ್ನು ಜನವರಿ ತಿಂಗಳಲ್ಲಿ ಕೊಡ್ತೇವೆ ಅಂತ ಸರ್ಕಾರ ಭರವಸೆಯನ್ನು ಕೊಟ್ಟಿದೆ. ಹಾಗಾಗಿ ಈಗ 2 ತಿಂಗಳ ಹಣವನ್ನು ನೀವು ಪಡ್ಕೊಳ್ತಾ ಇದ್ದೀರಿ. ಇನ್ನು ಸ್ನೇಹಿತರೆ, ಈ ಫ್ರೀ ಬಸ್ ಏನು ಇದೆಯಲ್ಲ, ಫ್ರೀ ಬಸ್ ಬಂದ್ ಆಗೋದಿಲ್ಲ, ಇದು ನಿಮ್ಮ ಗಮನದಲ್ಲಿರಲಿ. ಆದರೆ ಬಸ್ ಸಂಚಾರವೇ ಬಂದಾಗತ್ತೆ. ಯಾಕೆ? ಸಾರಿಗೆ ನೌಕರರ ಮುಷ್ಕರ ಕಣ್ರಿ. ಸರ್ಕಾರ ಏನಿದೆ ದುಡ್ಡನ್ನು ಕೊಡುವಂತಹ ಸಂದರ್ಭದಲ್ಲಿ ಕೊಡ್ತಾ ಇಲ್ಲ, ಅವ್ರಿಗೇನು ಬಾಕಿ ಉಳಿದಿದೆ ಅಲ್ವಾ ಹಣವನ್ನು, ಅದನ್ನು ಕೊಡ್ತಾ ಇಲ್ಲ. ಹಾಗಾಗಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಳೆದ 2 ಬಾರಿ ಆದರೂ ಈಗ 2ರಿಂದ 3 ಬಾರಿ ಈ ರೀತಿ ಹೇಳ್ತಾನೆ ಇದ್ದಾರೆ, ಕೊಡ್ತೇವೆ, ಈ FF ಹಣ ಆಗಿರಲಿ, ಹಿಂಬಾಕಿ ಹಣ ಆಗಿರಲಿ, ಅವರ ವೇತನ, ಹಿಂಬಾಕಿ ವೇತನ ಆಗಿರಲಿ ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಸಾರಿಗೆ ಇಲಾಖೆಯವರಿಗೆ. ಆದರೆ ಕೊಡ್ತಾನೆ ಇಲ್ಲ. ಹಾಗಾಗಿ ಸಾರಿಗೆ ಇಲಾಖೆಯ ನೌಕರರು ಇನ್ನೂ ಕೂಡ ನಮಗೆ ಕಾಯುವಂಥದ್ದಾಗೋದಿಲ್ಲ, ಇನ್ನೂ ದುಡ್ಡು ಕೊಡಲಿಲ್ಲ ಅಂದರೆ ನಾವು ಖಂಡಿತವಾಗ್ಲೂ ಮುಷ್ಕರ ಪ್ರಾರಂಭ ಮಾಡ್ತೀವಿ. ಇದನ್ನು ಹಾಗೆ ಹೀಗೆ ಅಲ್ಲ, ಕಬ್ಬಿನ ಬೆಲೆ ಏರಿಕೆ ಆಗಬೇಕಂತ ರೈತರು ಹೇಗೆ ಮುಷ್ಕರವನ್ನು ಹೇಗೆ
ಒಂದು ಪ್ರತಿಭಟನೆಯನ್ನು ಮಾಡಿದರು. ಹಾಗೆ ನಾವು ಕೂಡ ಪಟ್ಟು ಹಿಡ್ಕೊಂಡು ಕೊಂಡಿರ್ತೀವಿ ಅಂತ ಇಲ್ಲಿ ಬಸ್ ನೌಕರರು ಹೇಳ್ತಾ ಇದ್ದಾರೆ. ಸೊ ಹಾಗಾದರೆ ಸ್ನೇಹಿತರೆ, ಇನ್ನು ಯಾವಾಗಿನಿಂದ ಬಸ್ ಸಂಚಾರ ಆಗತ್ತೆ ಅಂತ ಡೇಟ್ ಅನೌನ್ಸ್ ಮಾಡಿಲ್ಲ, ಆದರೆ ಇದನ್ನು ಎಚ್ಚರಿಕೆ ಮಾತ್ರ ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಅತಿ ಶೀಘ್ರದಲ್ಲಿನೇ ಅಂತ ಹೇಳ್ಬೋದು. ದುಡ್ಡು ಕೊಡಲಿಲ್ಲ ಅಂದರೆ ಖಂಡಿತವಾಗ್ಲೂ ಈ ಬಾರಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಮುಷ್ಕರವನ್ನು ಪ್ರಾರಂಭ ಮಾಡಲಿದ್ದಾರೆ ಎನ್ನುವಂತಹ ಮಾಹಿತಿ ಇಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಕಾಯ್ದೆ ನೋಡೋಣ ಸ್ನೇಹಿತರೆ, ಸರ್ಕಾರ ಈಗಲಾದರೂ ದುಡ್ಡನ್ನು ಬಿಡುಗಡೆ ಮಾಡುತ್ತಾ ಇಲ್ವಾ ಅಂತ. ಯಾಕಂದರೆ ಸಾರಿಗೆ ನೌಕರರ ಪರದಾಟ ಬಹಳ ವರ್ಷದಿಂದನೇ ನಡೀತಾ ಇದೆ, ಸುಮಾರು 1 ವರ್ಷದಿಂದ ಈ ರೀತಿ ನಡೀತಾನೆ ಇದೆ. ಹಾಗಾಗಿ ಸರ್ಕಾರ ಆದಷ್ಟು ಎಚ್ಚೆತ್ತುಕೊಂಡು ಅವ್ರಿಗೆ ಏನು ಕೊಡಬೇಕಾಗಿದೆ ಆ ವ್ಯವಸ್ಥೆಯನ್ನು ಅವರು ಮಾಡಬೇಕು. ಅವರ ಬೇಡಿಕೆಗಳನ್ನು ಏನು ಈಡೇರಿಸಲಿಕ್ಕಾಗತ್ತೆ ಸರ್ಕಾರದ ವತಿಯಿಂದ ಆದಷ್ಟು ಬೇಗ ಈಡೇರಿಸಬೇಕು. ಈಡೇರಿಸೋಕ್ಕೆ ಆಗಲಿಲ್ಲ ಅಂದರೆ ಇವುಗಳು ಆಗೋದಿಲ್ಲ, ಇವುಗಳು ಆಗತ್ತೆ ಅಂತ ಹೇಳಬೇಕು ಅದನ್ನು. ಸೊ ಆ ಒಂದು ವಿಷಯದ ಕುರಿತಾಗಿ ಸರ್ಕಾರ ಆದಷ್ಟು ಎಚ್ಚರಿಕೆ ವಹಿಸಿಕೊಂಡು ಅದಕ್ಕೆ ಪರಿಹಾರ ಒದಗಿಸಿಕೊಡ್ಬೇಕಂತ ನಮ್ಮ ಒಂದು ಮನವಿ. ಇನ್ನು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಯಾವಾಗಿನಿಂದ ಮುಷ್ಕರ ಪ್ರಾರಂಭವಾಗುತ್ತೆ ಅನ್ನುವಂಥದ್ದನ್ನು ಡೇಟ್ ಬಿಟ್ಟರೆ ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಈ ವಿಷಯ ಅರ್ಥ ಆಗಿದ್ದಲ್ಲಿ ನೆಕ್ಸ್ಟ್ ಮಾಹಿತಿ ಸಿಗೋಣ. ಲಿಸನ್ ಕೆ